ಇದೇ ಸಂಸತ್ ಅಧಿವೇಶನದಲ್ಲಿ ಇನ್ನೊಂದು ಪ್ರಮುಖವಾದಂತಹ ಹೋರಾಟ ನಡೆದಿದೆ. ಅದೇನು ಅಂತ ಅಂದ್ರೆ ದೆಹಲಿಯಲ್ಲಿ ಹೆಚ್ಚಾಗ್ತಿರುವ ವಾಯು ಮಾಲಿನ್ಯದ ಕುರಿತಂತೆ ಒಂದು ಜಾಗೃತಿಯನ್ನ ಮೂಡಿಸೋದಕ್ಕೆ, ಕೇಂದ್ರ ಸರ್ಕಾರವನ್ನ ಎಚ್ಚರಿಸೋದಕ್ಕೆ, ಹೊಸ ನೀತಿಯನ್ನ ರೂಪಿಸೋದಕ್ಕೆ ಅಂತ ಕೆಲವು ಸಂಸದರುಗಳು, ನಾಯಕರುಗಳು ಗ್ಯಾಸ್ ಮಾಸ್ಕ್ ಅನ್ನ ಧರಿಸಿ ಇವತ್ತು ಸಂಸತ್ ಪ್ರವೇಶವನ್ನ ಮಾಡಿದ್ರು. ಅದು ಯಾಕೆ ಅಂತಂದ್ರೆ ದೆಹಲಿಯ ವಾಯು ಮಾಲಿನ್ಯ ಅಷ್ಟು ಮಟ್ಟಿಗಿದೆ, ಅಲ್ಲಿನ ಗಾಳಿಯ ಗುಣಮಟ್ಟ ಖಂಡಿತವಾಗಿ ಉಸಿರಾಡೋಕೆ ಯೋಗ್ಯವೇ ಇಲ್ಲ. ಅದೇ ಕಾರಣಕ್ಕಾಗಿ ಶಾಲೆಗಳನ್ನ ಹೈಬ್ರಿಡ್ ಮಾದರಿಯಲ್ಲಿ ನಡೆಸಲಾಗ್ತಿದೆ. ಮತ್ತು ಕೋರ್ಟ್ ಕಲಾಪಗಳನ್ನ ಮುಖ್ಯ ನ್ಯಾಯಮೂರ್ತಿಗಳು ಇತ್ತೀಚೆಗೆ ಯೋಚನೆ ಮಾಡಿದ್ರು. ಅದನ್ನ ಯಾಕೆ ಮನೆಯಿಂದಲೇ ಅಂದ್ರೆ ಆನ್ಲೈನ್ ನಲ್ಲಿ ಯಾಕೆ ಮಾಡಬಾರದು, ವಿಡಿಯೋ ಮುಖಾಂತರವಾಗಿ ಯಾಕೆ ಮಾಡಬಾರದು ಅಂತ ಆ ತರದನ್ನ ನಡೀತಾ ಇದೆ. ನಿತ್ಯ ಆಫೀಸಿಗೆ ಮತ್ತು ಕಚೇರಿಗಳಿಗೆ ಹಾಗೆಯೇ ಶಾಲೆಗಳಿಗೆ ಹೋಗ್ತಾ ಇಲ್ಲ, ಆ ಮಟ್ಟಿನ ವಾಯು ಮಾಲಿನ್ಯದ ಪ್ರಮಾಣ ಇದೆ. ಈ ವಾಯು ಮಾಲಿನ್ಯಕ್ಕೆ ಮೊದ್ಲಿಂದಲೂ ಕೂಡ ಒಂದು ಇತಿಹಾಸ ಇದೆ, ಅದಕ್ಕೆ ಅಕ್ಕಪಕ್ಕದ ರಾಜ್ಯಗಳ ಕೊಡುಗೆಗಳು ಬಹಳಷ್ಟಿದೆ. ಆದ್ರೆ ಇದನ್ನ ಸಂಪೂರ್ಣವಾಗಿ ಒಂದು ಕ್ಲೀನ್ ಮಾಡೋ ನಿಟ್ಟಿನಲ್ಲಿ ಅಥವಾ ಸಂಪೂರ್ಣ ಸುಧಾರಣೆ ತರೋ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನ ಹಾಕಲಾಗ್ತಿದೆ ಅಂತ ಸರ್ಕಾರಗಳು, ಆಯಾ ಸರ್ಕಾರಗಳು, ಕೇಂದ್ರ ಸರ್ಕಾರ, ಯಾಕೆಂದ್ರೆ ಅದು ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಕೇಂದ್ರದ ಜವಾಬ್ದಾರಿ ಕೂಡ ಬಹಳಷ್ಟು ಇರೋದ್ರಿಂದ ಯಾವ ರೀತಿಯ ತೀರ್ಮಾನವನ್ನ ತಗೊಳ್ಳಾಗತ್ತೆ ಅಥವಾ ಯಾವ ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ನೋಡಿದ್ರೆ ಖಂಡಿತವಾಗಿಯೂ ನಿರಾಶಾದಾಯಕವಾಗಿನೇ ಅಲ್ಲಿನ ಬೆಳವಣಿಗೆ. ಮಕ್ಕಳಿದ್ದಾರೆ, ವೃದ್ಧರಿದ್ದಾರೆ, ಅನೇಕ ಜನ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ. ಅಂದ್ರೆ ಈ ವಿಷಕಾರಿ ಗಾಳಿಯನ್ನ ಸೇವನೆ ಮಾಡಿದ್ರೆ ಆಗಬಹುದಾದ ಪರಿಣಾಮವನ್ನ ನಾವೇ ಊಹೆ ಮಾಡಬಹುದು. ಈಗ ಒಂದು ದಿನಾನೇ ಆ ತರದ ಗಾಳಿಯನ್ನ ಉಸಿರಾಟ ಮಾಡೋಕ್ ಆಗೋದಿಲ್ಲ ಅಂತದ್ರಲ್ಲಿ ನಿಮಗೆ ಬಹುತೇಕ ವರ್ಷ ಪೂರ್ತಿ ಈ ತರದ ಗಾಳಿಯನ್ನ ಉಸಿರಾಡಬೇಕು ಅಂತಂದ್ರೆ ಅದರಿಂದ ಆಗಬಹುದಾದ ಆರೋಗ್ಯದ ದುಷ್ಪರಿಣಾಮಗಳನ್ನ ನಾವು ಗಮನಿಸಬಹುದು. ಆ ಕಾರಣಕ್ಕಾಗಿ ಇವತ್ತು ನಾಯಕರುಗಳು ಈ ಗ್ಯಾಸ್ ಮಾಸ್ಕ್ ಅನ್ನ ಧರಿಸಿ ಸಂಸತ್ ಪ್ರವೇಶವನ್ನ ಮಾಡಿದ್ರು. ಅವರ ಬೇಡಿಕೆ ಏನಿದೆ ಅಂತ ಅಂದ್ರೆ ಇದನ್ನು ಸ್ವಚ್ಛ ಮಾಡಿ, ಸರಿ ಮಾಡಿ, ಇದನ್ನ ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ ಅಂತ. ಇವತ್ತಿನ ನಾವು ಒಂದು ವರದಿಯನ್ನ ನಿಮ್ ಮುಂದೆ ಇಡೋದಾದ್ರೆ, ಇವತ್ತು ಬೆಳಗ್ಗೆ 7 ಗಂಟೆ ಹೊತ್ತಿಗೆ ದೆಹಲಿಯಲ್ಲಿ ಹೇಗಿತ್ತು ಅಂತ ಅಂದ್ರೆ ಅಲ್ಲಿನ ವಾಯು ಮಾಲಿನ್ಯದ ಪ್ರಮಾಣ ಗಂಟೆಗೆ 376 AQI ಇತ್ತು ಅಂತ ವರದಿ ಹೇಳ್ತಾ ಇದೆ. ಇಂಡಿಯಾ ಗೇಟ್ ಸುತ್ತಮುತ್ತಲಿನ ಪ್ರದೇಶ ವಿಷಕಾರಿ ಹೊಗೆಯ ದಟ್ಟವಾದ ಪದರದಿಂದ ಇವತ್ತು ಬೆಳಗ್ಗೆ ಆವರಿಸಲ್ಪಟ್ಟಿತ್ತು. ಆ ಪ್ರದೇಶದ ವಾಯು ಗುಣಮಟ್ಟ ಬಹಳ ಕಳಪೆಯಾಗಿ ದಾಖಲಾಗಿದೆ. ಹೀಗಾಗಿನೇ ಅಲ್ಲಿ ಗ್ಯಾಸ್ ಮಾಸ್ಕ್ ಅನ್ನ ಧರಿಸೋದು ಅನಿವಾರ್ಯ ಆಗ್ಬಿಟ್ಟಿದೆ. ಅದನ್ನ ಧರಿಸದೆ ಶಾಲೆಗೂ ಹೋಗಂಗಿಲ್ಲ, ಕಚೇರಿಗೂ ಹೋಗಂಗಿಲ್ಲ, ಎಲ್ಲೂ ಪ್ರವಾಸ ಮಾಡೋ ಹಾಗಿಲ್ಲ, ಅಗತ್ಯ ಕೆಲಸಗಳಿಗಾಗಿನೂ ಹೊರಗೆ ಬರದಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಈ ಕಾರಣಕ್ಕಾಗಿ ಅಲ್ಲಿ ಅಕ್ಕಪಕ್ಕದ ರಾಜ್ಯಗಳಿದಾವಲ್ಲ, ಆ ಎಲ್ಲ ರಾಜ್ಯಗಳು, ಅದು ಹರಿಯಾಣ, ಪಂಜಾಬ್ ಮತ್ತು ಉತ್ತರ ಪ್ರದೇಶ, ದೆಹಲಿ ಹಾಗೂ ರಾಜಸ್ಥಾನ, ಅಲ್ಲೆಲ್ಲ ಮುಖ್ಯಮಂತ್ರಿಗಳನ್ನ ಕರೆದು ಒಂದ್ ತಂಡ ರಚಿಸಿ ಏನಾದ್ರೂ ಒಂದ್ ಸಲಹಾ ಸಮಿತಿಯನ್ನ ಮಾಡಿ ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ ಅನ್ನೋ ಜಾಗೃತಿ ಮತ್ತು ಆಗ್ರಹವನ್ನ ಮಾಡೋದಕ್ಕಾಗಿ ಗ್ಯಾಸ್ ಮಾಸ್ಕ್ ಅನ್ನ ಧರಿಸಿ ಇವತ್ತು ಅನೇಕ ಜನ ನಾಯಕರುಗಳು ಸಂಸತ್ ಪ್ರವೇಶವನ್ನ ಮಾಡಿದ್ರು. ಗೊತ್ತಿಲ್ಲ ಈ ಸಮಸ್ಯೆಗೆ ಹೇಗೆ ಪರಿಹಾರವನ್ನ ಕೇಂದ್ರ ಸರ್ಕಾರ ಮತ್ತು ದೆಹಲಿ ಸರ್ಕಾರ ಕಂಡುಕೊಳ್ಳುತ್ತೆ ಅಂತ. ಡಬಲ್ ಎಂಜಿನ್ ಸರ್ಕಾರ ಇರೋದು ದೆಹಲಿ ಮತ್ತು ಕೇಂದ್ರದಲ್ಲಿ. ಡಬಲ್ ಎಂಜಿನ್ ಸರ್ಕಾರ ಏನ್ ಕ್ರಮ ಕೈಗೊಳ್ಳುತ್ತೆ, ಅವರೇ ಉಸಿರಾಡ್ಬೇಕು. ಯಾಕೆಂದ್ರೆ ಅಲ್ಲಿ ರಾಷ್ಟ್ರ ರಾಜಧಾನಿಯೂ ಆಗಿರೋದ್ರಿಂದ ಬಹುತೇಕ ಎಲ್ಲ ನಾಯಕರು ದೆಹಲಿಯಲ್ಲಿ ಬಿಟ್ಬಿಟ್ಟಿದ್ದಾರೆ. ಅವರೇನೋ ಒಂದು ಗ್ಯಾಸ್ ಮಾಸ್ಕ್ ಅನ್ನ ಮತ್ತು ಬೇರೆ ಬೇರೆಯ ತಂತ್ರಜ್ಞಾನವನ್ನ ಬಳಸ್ಕೊಂಡು ಉತ್ತಮವಾದ ಗಾಳಿಯನ್ನ ಸೇವನೆ ಮಾಡಬಹುದು. ಗಾಳಿ ಸರ್ವವ್ಯಾಪಿ, ನಾವೇನೇ ಮಾಡಿದ್ರು ಕೂಡ ಅದನ್ನ ತಡೆಯೋದಕ್ ಆಗೋದಿಲ್ಲ. ಹಾಗಾಗಿ ಪರಿಣಾಮ ಎಲ್ಲರ ಮೇಲೂ ಆಗೋದ್ರಿಂದ ಇದಕ್ಕೆ ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಬೇಕಾಗತ್ತೆ. ಮಕ್ಕಳ ಭವಿಷ್ಯ ಇದೆ, ವೃದ್ಧರ ಜೀವ ಇದೆ, ಎಲ್ಲವನ್ನ ಕಾಪಾಡಬೇಕು ಅಂತಂದ್ರೆ ಉತ್ತಮ ಗುಣಮಟ್ಟದ ಗಾಳಿ ಅತ್ಯಂತ ಪ್ರಮುಖವಾದಂತ ಮೂಲಭೂತವಾದದ್ದು. ಅದನ್ನ ಕೊಡ್ಬೇಕಾಗಿದ್ದು ಸರ್ಕಾರದ ಜವಾಬ್ದಾರಿ ಕೂಡ ಆಗತ್ತೆ. ಹಾಗಾಗಿ ಏನ್ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು.